ಬನ್ನಿ. ಇವಾಗ ನಾನು ಒಂದು ಕುಕ್ಕರಿಗೆ ಒಂದು 50 ಗ್ರಾಮ್ಸಷ್ಟು ಕುಕ್ಕಿಂಗ್ ಆಯಿಲ್ ಆ್ಯಡ್ ಮಾಡ್ಕೊಂಡಿದ್ದೀನಿ. ಇದಕ್ಕೆ ನಾನು ಪಲಾವ್ ಮಸಾಲ ಆ್ಯಡ್ ಮಾಡ್ತಿದ್ದೀನಿ. ಚಕ್ಕೆ, ಲವಂಗ, ಏಲಕ್ಕಿ, ಸ್ಟಾರ್ ಹೂವು, ಕಸ್ತೂರಿ ಮೇಥಿ, ಪಲಾವ್ ಎಲೆ ಇಷ್ಟು ಹಾಕಿ ಚೆನ್ನಾಗಿ ಫ್ರೈ ಆಗೋಕ್ಕೆ ಬಿಡಬೇಕು. ಸೊ ಇದು ಸ್ವಲ್ಪ ಚೆನ್ನಾಗಿ ಫ್ರೈ ಆದಮೇಲೆ ನಾನಿವಾಗ ಬಟಾಣಿ ಹಾಕೋತಿದ್ದೀನಿ. ಓವರ್ನೈಟ್ ನೆನೆಸಿಟ್ಕೊಂಡಿದ್ದೆ, ಸೊ ಆ ಬಟಾಣಿ ಹಾಕ್ತಿದ್ದೀನಿ. ಸೊ ಒಂದು 2 ಇಡಿಯಷ್ಟು ಬಟಾಣಿ ಹಾಕ್ಕೊಂಡಿದ್ದೀನಿ. ಅದು ಚೆನ್ನಾಗಿ ಫ್ರೈ ಆದಮೇಲೆ ನಾನು 2 ಈರುಳ್ಳಿ ಸಣ್ಣದಾಗಿ ಹೆಚ್ಚಿಟ್ಕೊಂಡಿದ್ದೆ, ದೊಡ್ಡ ಈರುಳ್ಳಿ. ಸೊ ಅದನ್ನು ಹಾಕಿ ಫ್ರೈ ಆದಮೇಲೆ ಆನಿಯನ್ ಸ್ವಲ್ಪ ಪಿಂಕಿಶ್ ಆಗಬೇಕು. ಅದಾದಮೇಲೆ ನಾನು ಇಲ್ಲಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಂಡೆ. 2 ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಂಡು ಫ್ರೈ ಆಗಬೇಕು. ಅದಾದಮೇಲೆ ಖಾರಕ್ಕಂತ ನಾನು ಮೆಣಸಿನ್ಕಾಯಿ ಹಾಕಿದ್ದೀನಿ. ಅದು ಫ್ರೈ ಆದಮೇಲೆ ಟೊಮೆಟೋಸ್ 2 ಟೊಮೆಟೊ ಸಣ್ಣದಾಗಿ ಹೆಚ್ಚಿಟ್ಕೊಂಡಿದ್ದಂಥ ಟೊಮೆಟೋಸ್ ಆ್ಯಡ್ ಮಾಡಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಸೊ ಇದೆಲ್ಲ ಸ್ವಲ್ಪ ಅಟ್ಲೀಸ್ಟ್ ಒಂದು 40 ಮಿನಿಟ್ಸಲ್ಲೇ ರೆಡಿಯಾಗೋಗುತ್ತೆ ನಿಮಗೆ ಮಶ್ರೂಮ್ ಬಿರಿಯಾನಿ, ಮಶ್ರೂಮ್ ಪಲಾವ್ ಅಂತಲೇ ಹೇಳ್ಬೋದು. ಸೊ ಇದು ಚೆನ್ನಾಗಿ ಫ್ರೈ ಆದಮೇಲೆ ನಾವಿವಾಗ ಮಶ್ರೂಮ್ ಆ್ಯಡ್ ಮಾಡ್ಕೋಬೇಕು. ಸೊ ನಾನು ಮಶ್ರೂಮ್ನ ಅರಿಶಿನ ಮತ್ತು ಉಪ್ಪು ಹಾಕಿ ಚೆನ್ನಾಗಿ ತೊಳೆದು ಅದನ್ನು ಕಟ್ ಮಾಡಿ ಇಟ್ಕೊಂಡಿದ್ದೆ. ಸೊ ಅದನ್ನು ಹಾಕಿದೆ. ಅದಾದಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಸೊ ಅದನ್ನು ಫ್ರೈ ಆಗೋಕ್ಕೆ ಕುಕ್ಕರ್ ಮುಚ್ಚಳ ಕ್ಲೋಸ್ ಮಾಡಿದ್ದೆ. ಅದಾದಮೇಲೆ ನಾನು ಕೊತ್ತಂಬರಿ ಮತ್ತು ಪುದೀನ 2 ಸಣ್ಣದಾಗಿ ಹೆಚ್ಚಿಟ್ಕೊಂಡಿದ್ದೆ, ಅದನ್ನು ಹಾಕಿದ್ದೀನಿ. ಸೊ ಇದನ್ನು ಹಾಕಿ ಚೆನ್ನಾಗಿ ಫ್ರೈ ಆದಮೇಲೆ ನಾನಿಲ್ಲಿ ಚಿಕನ್ ಬಿರಿಯಾನಿ ಮಸಾಲ ಯೂಸ್ ಮಾಡಿದ್ದೀನಿ. ಅದು 1/4 ಟೀ ಸ್ಪೂನಷ್ಟು ಇಲ್ಲ 1.5 ಸ್ಪೂನಷ್ಟು ಆ್ಯಡ್ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ, ಇಲ್ಲ ಕಂಪ್ಲೀಟ್ಲಿ ಸ್ಕಿಪ್ ಮಾಡ್ಬೋದು. ಬಟ್ ಇದು ಡಿಫ್ರೆಂಟ್ ಫ್ಲೇವರ್ ಕೊಡುತ್ತೆ ಬಿರಿಯಾನಿಗೆ, ಮಶ್ರೂಮ್ ಪಲಾವ್ಗೆ. ಸೊ ಅದಕ್ಕೆ ಅದು ಹಾಕಿದ್ಮೇಲೆ ನಾನು ಕಾಶ್ಮೀರಿ ಚಿಲ್ಲಿ ಪೌಡರ್ 2 ಸ್ಪೂನ್ ಹಾಕಿದ್ದೀನಿ. ಸ್ವಲ್ಪ ನೀರು ಹಾಕಿ ಧನಿಯಾ ಪುಡಿ ಹಾಕಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಸೊ ಆ ಹಸಿ ವಾಸನೆ ಹೋಗೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ನಾವು. ಆ್ಯಂಡ್ ಇದಕ್ಕೆ ನಾನು ಬಿರಿಯಾನಿ ಮಸಾಲೆನೂ 1 ಸ್ಪೂನಷ್ಟು ಹಾಕಿದ್ದೀನಿ. ಇದು ಹಾಕಿದ್ರೇ ಚೆನ್ನಾಗಿ ಫ್ಲೇವರಿಶ್ ಆಗಿ ತುಂಬ ಚೆನ್ನಾಗಿ ಬರುತ್ತೆ ಪಲಾವ್. ಸೊ ಇದೆಲ್ಲ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ನಾವು. ಒಂದು 10 ನಿಮಿಷ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಇದು ಚೆನ್ನಾಗಿ ಫ್ರೈ ಆದಮೇಲೆ ನಾನು ಇಲ್ಲಿ ವಾಟರ್ ಆ್ಯಡ್ ಮಾಡ್ಕೊತಿದ್ದೀನಿ. ಈಗ 1 ಗ್ಲಾಸ್ ಅಕ್ಕಿಗೆ ನಾನು 2 ಗ್ಲಾಸಷ್ಟು ನೀರು ಹಾಕ್ಕೊಂಡಿದ್ದೀನಿ. ಸೊ ಇವಾಗ ಚೆನ್ನಾಗಿ ಕುದಿ ಬಂದಮೇಲೆ ನಾನು ಹಾಕಿ ನೆನೆಸಿಟ್ಕೊಂಡಿದ್ದಂತಹ ರೈಸ್ ಹಾಕ್ಕೊತಿದ್ದೀನಿ. ನಿಮಗೆ ಬಿರಿಯಾನಿ ರೈಸ್ ಇಷ್ಟ ಇದ್ದರೆ ಬಿರಿಯಾನಿ ರೈಸ್ ಹಾಕೋಬೋದು, ಇಲ್ಲ ನಾರ್ಮಲ್ ನೀವು ಊಟಕ್ಕೆ ಯೂಸ್ ಮಾಡೋ ರೈಸ್ ಯಾವುದೇ ಇದ್ರೂ ನೀವು ಯೂಸ್ ಮಾಡ್ಬೋದು, ಚೆನ್ನಾಗಿ ಬರುತ್ತೆ ಇದು. ಇಲ್ಲ ಅರ್ಧ ಒಂದು ಬಿರಿಯಾನಿ ರೈಸ್, ಅರ್ಧ ನಾರ್ಮಲ್ ರೈಸ್ ಬೇಕಾದರೂ ಹಾಕೋಬೋದು. ಇದನ್ನು 1 ವಿಶಿಲ್ ಆಗೋಕ್ಕೆ ಬಿಡಬೇಕು. ಸೊ ನೋಡಿ ಇವಾಗ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ, ಮಶ್ರೂಮ್ ಪಲಾವ್ ರೆಡಿಯಾಗಿದೆ. ಇದು ಮನೇಲಿ ನೀವು ಟ್ರೈ ಮಾಡಿ ಹೇಗಿದೆ ಅಂತ ಕಮೆಂಟ್ ಮಾಡಿ. ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್.